ಕಟ್ಟು ಕತೆಗಳು. ಕಾಂಗ್ರೆಸ್ ಅಲ್ಲಿ ಮಾಡಕ್ಕಾದ್ರೂ ಏನಿದೆ? ಕಾಂಗ್ರೆಸ್ ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ. ಇವತ್ತು ಏನೋ ಅಭ್ಯರ್ಥಿಗಳಾಗ ಪಾಪ ಶಾಸಕರು ಇವತ್ತು ವಿಧಾನಸೌಧಕ್ಕೂ ಹೋಗಕ್ಕಾಗ್ತಾ ಇಲ್ಲ, ಕ್ಷೇತ್ರಕ್ಕೂ ಹೋಗಕ್ಕಾಗ್ತಾ ಇಲ್ಲ. ಇವತ್ತು ಟ್ರಿಪ್ಗಳು ಹೋಗ್ತಾ ಇದಾರೆ, ವಿದೇಶ ಟ್ರಿಪ್ಗಳಲ್ಲಿ ಆಯಾಗಿದ್ದಾರೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಕಾಂಗ್ರೆಸ್ ಅವರು ಇಲ್ಲೇ ಗೋವಾಕ್ಕೆ ಹೋಗಿ ಬಂದ್ಬಿಡೋರು, ಗೋವಾದಲ್ಲಿ ಹೋಗಿ ಟ್ರಿಪ್ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡ್ರು. ಇವತ್ತು ಅದೆಷ್ಟು ಸಾವಿರ ಕೋಟಿಗಳ ಹತ್ರ ಇದೆ ಗೊತ್ತಿಲ್ಲ, ಎಲ್ಲ ಪ್ಯಾಕೇಜ್ ಹೋಗ್ತಾರೆ ದುಬೈಗೆ. 500,000 ಕೋಟಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋರು ಬಿಜೆಪಿ ಅವರು. ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ಅವರು ಎಲ್ಲ ಇವತ್ತು ದುಬೈ ಟೂರ್ ಹೋಗ್ತಾ ಇದ್ದಾರೆ, ಇವತ್ತು ಪ್ಯಾಕೇಜ್ ಟೂರ್ ಮಾಡ್ಕೊಂಡು. ಇವತ್ತು ಮುಂಚೆ ನೀವು ನೋಡ್ಬೋದಾಯ್ತು, ಎಲ್ಲ ಗೋವಾಗ ಹೋಗ್ಬಿಡ್ತಾ ಇದ್ರು ಬೀಚ್ಗೆ. ಇವತ್ತು ದುಬೈ ಟೂರ್ ಹೋಗ್ತಾ ಇದ್ದಾರೆ, ಎಲ್ಲ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಮತ್ತೆ ಅವ್ರು ಭ್ರಷ್ಟಾಚಾರನ ಹೆಂಗೆ ಅವರು ಅದನ್ನ ಕೂಲಾಗಿ ತಗೋಬೇಕು ಅನ್ನೋ ಡಿಸ್ಕಷನ್ ದುಬೈಗಳಲ್ಲಿ ವಿದೇಶ ದೇಶಗಳಲ್ಲಿ ಮಾಡಕ್ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮಾಡಕ್ ಹೋದ್ರೆ ಹೈಕಮಾಂಡ್ ಇಂದ ಬ್ರೇಕ್ ಬರ್ತದೆ, ಯಾವುದೇ ಊಟಗಳು ಮಾಡಬಾರ್ದು, ಯಾವುದೇ ಶಾಸಕರು ಸೇರಬಾರ್ದು, ಎಲ್ಲ ಒಂದು 10 ಜನ MLAಗಳು ಒಂದ್ ಕಡೆ ಸೇರಂಗಿಲ್ಲ ಅನ್ನೋದು ಡೈರೆಕ್ಷನ್ ಇದೆಯಲ್ಲ. ಹಂಗಾಗಿ ಇವತ್ತು ವಿದೇಶ ಟೂರ್ ಅಂತೇಳಿ ವಿದೇಶದಲ್ಲಿ ಹೋಗಿದ್ದು ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ, ಮೀಟಿಂಗ್